ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಹೆಣ್ಣು ಮಕ್ಕಳಿಗೆ ತಂದೆ ಅಂದ್ರೆ ಧೈರ್ಯ, ದೇವರ ಪ್ರತಿರೂಪ, ತಂದೆಯೇ ಮೊದಲ ಹೀರೋ. ಆದ್ರೆ ಇಲ್ಲೊಬ್ಬ ಪಾಪಿ ತಂದೆ ಅದೇ ಹೆಣ್ಣು ಮಕ್ಕಳ ಪಾಲಿಗೆ ವಿಲನ್ ಆಗಿದ್ದಾನೆ. ಸ್ವತಃ ಆತನೇ ಜನ್ಮ ಕೊಟ್ಟ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ಬಳಿಕ ತಾನು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಅರೆ ಎಲ್ಲಪ್ಪ ಈ ಘಟನೆ ನಡೆದಿರೋದು ಅಂತೀರಾ? ಎಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಡೀಟೇಲ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತಾಜ್ ಹೋಟೆಲ್ನ 4ನೇ ಮಹಡಿಯ ಕೊಠಡಿಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಶವವಾಗಿ ಪತ್ತೆಯಾಗಿದ್ದಾರೆ. ಮೃತ ಮಕ್ಕಳನ್ನ 5 ವರ್ಷದ ಶೇಖ್ ಜೆಹರಾ ಹಾಗೂ 10 ವರ್ಷದ ಶೇಖ್ ಜೋಯಾ ಎಂದು ಗುರುತಿಸಲಾಗಿದೆ. ಇನ್ನು ಇಬ್ಬರು ಮಕ್ಕಳ ತಂದೆ 40 ವರ್ಷದ ಇಮ್ರಾನ್ ಕೂಡ ಚಾಕುವಿನಿಂದ ಕತ್ತನ್ನ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. ಹಾಗಾಗಿ ಈತನನ್ನ ಕೂಡಲೇ ಏರ್ಪೋರ್ಟ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಮೂಲತಃ ಬೆಂಗಳೂರಿನ ನಾಗಾವರದ ನಿವಾಸಿಯಾಗಿರುವ ಈತ ಮೊನ್ನೆ ಸಂಜೆ ಇಬ್ಬರು ಮಕ್ಕಳೊಂದಿಗೆ ತಾಜ್ ಹೋಟೆಲ್ಗೆ ಬಂದಿದ್ದ. ನಿನ್ನೆ ಸಂಜೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಹೋಟೆಲ್ ಸಿಬ್ಬಂದಿ ಕೊಠಡಿಯ ಬಾಗಿಲನ್ನು ತಟ್ಟಿದ್ದಾರೆ. ಆದ್ರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಅನುಮಾನಗೊಂಡಂತಹ ಹೋಟೆಲ್ ಸಿಬ್ಬಂದಿ ಕೊಠಡಿಯನ್ನ ಪ್ರವೇಶಿಸಿದಾಗ ಇಬ್ಬರು ಮಕ್ಕಳು ಮೃತಪಟ್ಟಿರುವುದು ಪತ್ತೆಯಾಗಿದೆ. ಅದೇ ಕೊಠಡಿಯಲ್ಲಿ ಇಮ್ರಾನ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಆತನನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಡಿಸಿಪಿ ಮಿಥುನ್ ಕುಮಾರ್ ಸ್ವತಃ ಇಮ್ರಾನ್ ಮಕ್ಕಳನ್ನ ನಾನೇ ಕೊಂದಿದ್ದೇನೆ ಅಂತ ಪೊಲೀಸರಿಗೆ ತಿಳಿಸಿರುವುದಾಗಿ ಹೇಳಿದ್ದಾನೆ. ಅಲ್ಲದೆ ಒಂದು ಪತ್ರವನ್ನು ಕೂಡ ಬರೆದಿಟ್ಟಿರೋದು ಪೊಲೀಸರ ಗಮನಕ್ಕೆ ಬಂದಿದೆ. ಈ ಸಂಬಂಧ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಘಟನೆಯ ಸಂಪೂರ್ಣ ತನಿಖೆ ನಡೀತಾ ಇದೆ. ಘಟನಾ ಸ್ಥಳಕ್ಕೆ ಏರ್ಪೋರ್ಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏರ್ಪೋರ್ಟ್ ಹತ್ರ ಒಂದು ಹೋಟೆಲ್ನಲ್ಲಿ ಇಮ್ರಾನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 45 ವಯಸ್ಸು. ಈತ ಮತ್ತು ಈತನ ಇಬ್ಬರು ಹೆಣ್ಮಕ್ಳು, 10 ವರ್ಷದ ಒಬ್ಬ ಮಗಳು, 8 ವರ್ಷದ ಇನ್ನೊಂದು ಮಗಳು, ನಿನ್ನೆ ಈವ್ನಿಂಗ್ ಅರೌಂಡ್ 5:30 ಅಷ್ಟೊತ್ತಿಗೆ ಚೆಕ್ ಇನ್ ಮಾಡ್ತಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಹೋಟೆಲ್ ಸ್ಟಾಫು, ಕ್ಲೀನಿಂಗ್ ಸ್ಟಾಫ್ ಹೋಗ್ಬಿಟ್ಟು ಸೆಕ್ಯೂರಿಟಿ ಆಫೀಸರ್ಸ್ನು ಕೂಡ ಕರ್ಕೊಂಡು ಎಂಟ್ರ್ ಆಗ್ತಾರೆ ರೂಮ್ ಒಳಗಡೆ ಎಂಟ್ರ್ ಆದಾಗ ಇಬ್ಬರು ಹೆಣ್ಮಕ್ಳು ಏನಿರ್ತಾರೆ ಅವರು ಮೃತಪಟ್ಟಿರ್ತಾರೆ. ಸೊ ಅವರ ಶವ ಹಾಸಿಗೆನಲ್ಲಿ ಬಿದ್ದಿರ್ತದೆ. ಈತ ಕೂಡ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತಂದು ಚಾಕುವಿನಲ್ಲಿ ಕತ್ತನ್ನು ಕೂಡ ಕುಯ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಸೊ ಇಮಿಡಿಯೇಟ್ಲಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ನಮ್ಮ ಇಲಾಖೆಗೆ ಕೂಡ ಮಾಹಿತಿ ಕೊಡ್ತಾರೆ. ನಾನು ಕೂಡ ಸ್ಪಾಟನ್ನು ವಿಸಿಟ್ ಮಾಡಿದ್ದೆ. ಸೊ ಇಬ್ಬರು ಮಕ್ಕಳು ಕೂಡ ಡೆತ್ ಆಗಿದ್ದಾರೆ. ಆತ ನಾನೇ ಕೊಂಡೆ ಅಂತಂದು ಹೇಳಿದ್ದಾನೆ. ಆಮೇಲೆ ಒಂದು ಲೆಟ್ರಲ್ಲೂ ಕೂಡ ಬರೆದಿಟ್ಟಿದ್ದಾನೆ. ಯಾಕೆ ಈ ರೀತಿ ಮಾಡ್ದ, ಏನು ಎತ್ತ ಅಂತಂದು ಮೇಲ್ನೋಟಕ್ಕೆ ಆ ಲೆಟ್ರಲ್ಲಿ ಕೆಲವೊಂದು ಅಂಶಗಳನ್ನ ಅವನು ಉಲ್ಲೇಖ ಮಾಡಿದ್ದಾನೆ. ಸೊ ಒಂದು ಮರ್ಡರ್ ಕೇಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಅದನ್ನು ತಗೊಂಡು ಮತ್ತಷ್ಟು ತನಿಖೆ ಮಾಡ್ತೀವಿ. ಇಲ್ಲ, ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವನಿಗೆ ಒಬ್ಬ ಬ್ರದರು ಮತ್ತು ಅವನ ತಾಯಿ ಇದ್ದಾರೆ ಅಂತ ಅಂದ್ಬಿಟ್ಟು ಅವನು ನೋಟ್ ಮಾಡಿಟ್ಟಿದ್ದಾನೆ. ಸೊ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸರಿನಾ? ಓಕೆ, ಥ್ಯಾಂಕ್ ಯು.